ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಶಿವಗಾಮಿ ಅವರು ತನ್ನ ಆಸ್ತಿನಲ್ಲಿ 60% ಪ್ರಾಪರ್ಟಿನ ಅಭಿರಾಮಿ ಅವರಿಗೆ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಸಾಹೇಬ್ರೆ, ಹೌದಮ್ಮ, ನಾನು ಯಾಕೆ ಸುಳ್ಳು ಹೇಳಿ? ಅಯ್ಯೋ ಲಾಯರ್ ಸಾಹೇಬ್ರೆ, ಒಂದೇ ನಿಮಿಷ ಹಂಗೆ ಕುತ್ಕೊಂಡು ಹಿಂಗೋ ಹಂಗ್ ಬತ್ತೆ. ಒಂದ್ ನಿಮಿಷ ಬಂದೆ. ಬಂದೆ. ಲಾಯರ್ ಸಾಹೇಬ್ರೆ, ಒಂಚೂರು ಎದ್ ನಿತ್ಕಣಿ. ಯಾಕಮ್ಮ? ಅಯ್ಯೋ ನಿತ್ಕಣಿ ಹೇಳ್ತೆ. ಏ ಮಲ್ಲಿ, ಏನೇನಿಂದು? ನಿಮ್ಗೆ ಗೊತ್ತಿಲ್ಲ, ಸುಮ್ನಿರಿ. ಎಲ್ಲಿ ಒಂದ್ ಸ್ವಲ್ಪ ಹಾ ಮಾಡಿ. ಸಾರಿ ಮರ್ರೆ, ಸದ್ಯಕ್ಕೆ ನಮ್ಮ ಮನೆಗೆ ಸ್ವೀಟ್ ಇರ್ಲ, ಅದಕ್ಕೆ ಸಕ್ಕರೆ ತಂದೆ. ಅಮ್ಮರೇ ನಿಮ್ಗೊಂಚೂರು ಬ್ಯಾಡ ಬಿಡಿ, ನಿಮ್ ಶುಗರ್ ಇತ್ತೆ. ಎಂತ ವಿಷಯ ಹೇಳಿದ್ರಿ ಸರ್? ನಮ್ಮ ಇಡೀ ಜೀವನದ ಕನ್ಸಿದು ಕೊನೆಗೂ ನ್ಯಾಯ ಗೆದ್ದಿದೆ, ಧರ್ಮ ಗೆದ್ದಿದೆ. ಅಮರೇ, ಅಷ್ಟಕ್ಕೂ ನ್ಯಾಯ ಎಂಬುದು ಧರ್ಮ ಎಂಬುದು ನಮ್ಮ ಹತ್ರ ಇದ್ರು ಅದ್ ಹೆಂಗಿರುತ್ತೆ? ನಿಮ್ ಮನೆ ಬಂದಂಗಿಂದ ನಾ ಅದನ್ನ ಕಾಣಲೇ ಇಲ್ಲ. ಅಯ್ಯೋ ನೋಡಿ, ಅಭಿರಾಮಿ ಮೇಡಮ್ನ ಕರೀರಿ, ನಾನು ಅವ್ರಿಗೆ ಡಾಕ್ಯುಮೆಂಟ್ಸ್ ಕೊಟ್ಟು ಹೊರಡಬೇಕು. ಯಾಕೆ ಮೌನವಾಗಿ ನಿಂತ್ಕೊಂಡ್ಬಿಟ್ರಿ? ದಯವಿಟ್ಟು ಅವ್ರನ್ನ ಕರೀರಿ. ಅದು ಅವರು ಪ್ರೆಗ್ನೆಂಟ್ ಆಗಿದ್ದಾರೆ. ಒಳ್ಳೆ ವಿಷಯ. ಅವ್ರು ಪ್ರೆಗ್ನೆಂಟ್ ಇರೋದ್ರಿಂದ ಜಾಸ್ತಿ ಎಲ್ಲೂ ಓಡಾಡಬಾರ್ದು. ಆಕ್ಚುಲಿ ಇಡೀ ಆಸ್ತಿನ ಮ್ಯಾನೇಜ್ ಮಾಡೋ ಪರ್ಮಿಷನ್ ಆದಿ ಅವ್ರಿಗೆ ಕೊಟ್ಟಿದ್ದಾರೆ. ನಿಮ್ಗೂ ಗೊತ್ತಲ್ಲ, ಎಲ್ಲ ವ್ಯವಹಾರನೂ ಆದಿ ಅವರೇ ನೋಡ್ಕೊಳ್ಳೋದು ಅಂತ. ಗೊತ್ತು, ಆದ್ರೂ ಫಾರ್ಮಾಲಿಟೀಸ್ ಅಂತ ಇರುತ್ತಲ್ಲಮ್ಮ. ನಮ್ಮ ಹತ್ರ ಏನ್ ಫಾರ್ಮಾಲಿಟಿ ಸರ್? ಎಂತ ಒಳ್ಳೆ ಸುದ್ದಿ ತಂದಿದ್ದೀರಾ ನೀವು. ನೋಡಿ, ಅಭಿರಾಮಿ ಮೇಡಮ್ ಅವ್ರನ್ನ ನಾನೊಂದ್ಸಲಿ ನೋಡ್ಬೋದಾ? ಅವರು ರೆಸ್ಟಲ್ಲಿದ್ದಾರೆ ಸರ್. ಅವ್ರನ್ನ ಡಿಸ್ಟರ್ಬ್ ಮಾಡೋದು ಈ ಟೈಮಲ್ಲಿ ಬೇಡ ಅಂತ ಅಷ್ಟೆ. ತಗೊಳ್ಳಿ, ಇದನ್ನ ಅಭಿರಾಮಿ ಮೇಡಮ್ ಅವ್ರಿಗೆ ಕೊಟ್ಟು ಎಲ್ಲೆಲ್ಲಿ ಸಿಗ್ನೇಚರ್ ಮಾಡಬೇಕು ಅಂತ ಮಾರ್ಕ್ ಮಾಡಿದೀನಿ ನೋಡಿ, ಅಲ್ಲಿ ಸಿಗ್ನೇಚರ್ ಮಾಡಿಸಿ. ಸರಿ ಸರ್, ನಾನು ನಿಮ್ಗೆ ಸಂಜೆ ಸಿಗ್ತೀನಿ. ಎಲ್ಲಾದ್ರೂ ಒಂದ್ ಕಡೆ ಸಿಟ್ಟಿಂಗ್ ಹಾಕೋಣ. ಆಯ್ತು ಸರ್, ಕಾಲ್ ಮಾಡ್ತೀನಿ. ನಮಸ್ತೆ ಸರ್. ಥ್ಯಾಂಕ್ ಯು. ಬರ್ತೀನಮ್ಮ. ಎಸ್, ಆಸ್ತಿ ಅಮ್ಮರೇ ಕೈ ಕಡಿ. ಎಂತಾಯ್ತು? ಅಲ್ಲ ಕಣೆ, ಶಿವಗಾಮಿದು 60% ಆಸ್ತಿ ಅಷ್ಟೇ ಬಂದಿರೋದು, ಇನ್ನೂ 40% ಇದೆ ಕಣೆ. ಅದು ಬರ್ಬೇಕಿತ್ತಲ್ವೇನೋ? ಅದನ್ನು ಕಿತ್ಕೊಂಡ್ರಾಯ್ತು ಬಿಡಮ್ಮ. ಎಂತ ದುರಾಸೆ ಮಾರ ನಿಮ್ಗೆ, ಸಿಕ್ಕದಂಗೆ ಖುಷಿ ಪಡ್ಕಪ್ಪ. ಅದಕ್ಕೂ ಮುಂಚೆ ಅಭಿರಾಮಿ ಹತ್ರ ಸೈನ್ ತಗೋಬೇಕು. ಹೌದು, ಆದಷ್ಟು ಬೇಗ ಈ ಕೆಲಸ ಆಗ್ಬೇಕು. ಮಲ್ಲಿ, ಕಾಫಿ ಮಾಡೋಗೆ. ಸರಿ. ಶಿವಗಾಮಿ ಆಸ್ತಿಲಿ 60% ಅಂದ್ರೆ ಎಷ್ಟಿರ್ಬೋದು? ಯಾವ್ದು ಹತ್ರ ಕೇಳೋದನ್ನೇ ಮರ್ತ್ಬಿಟ್ಟೆ. 10 ಕೋಟಿ ಇರ್ಬೋದಾ? 50 ಕೋಟಿ? ಶಿವಗಾಮಿ ಲೆಕ್ಕಕ್ಕೆ 50 ಕೋಟಿ ಅನ್ನೋದು ಜುಜುಬಿ.
ಹಾ